ದಿಕ್ಸೂಚಿ ಮಕ್ಕಳಿಗೆ ಇದೊಂದು ವಿಶೇಷ ಆ್ಯಕ್ಟಿವಿಟಿ. ನೀವು ನೋಡ್ತೀರಿ, ಸ್ಟೇಜ್ ಮೇಲೆ ಇರುವವರು ಕಮ್ಯುನಿಕೇಟ್ ಮಾಡಬೇಕು ಮತ್ತು ಇಲ್ಲಿ ಇರುವವರು ಅದನ್ನು ಬರೀಬೇಕು. ಅದರ ಮಧ್ಯೆ ಎರಡು ಗುಂಪುಗಳಿವೆ, ಆಚೆ ಈಚೆ. ಇವರು ಬೊಬ್ಬೆ ಹೊಡಿತಾರೆ, ಅಂದರೆ ಇವರ ಕಮ್ಯುನಿಕೇಷನ್ ಅವರಿಗೆ ಕೇಳಬಾರ್ದು ಅಂಥೇಳಿ. ಇದರ ಉದ್ದೇಶ ಏನಂದರೆ, ಈಗ ಸಮಾಜದಲ್ಲಿ ಅನೇಕ ಬಾರಿ ಇಂಥ ಅನುಭವ ನಮಗಾಗತ್ತೆ. ಕೆಲವು ಧ್ವನಿಗಳು ಕೇಳೋಲ್ಲ, ನಿರ್ಗತಿಕರ ಬಡವರ ಧ್ವನಿಗಳು ಕೇಳೋಲ್ಲ. ಆ ಧ್ವನಿಗಳು ಕೇಳಬೇಕಾದ್ರೆ ನಮ್ಮ ಅಂತರಾತ್ಮದಲ್ಲಿ ಅವರಿಗಾಗಿ ಪ್ರೀತಿ ಇರಬೇಕು, ಆವಾಗ ಮಾತ್ರ ಧ್ವನಿಗಳು ಕೇಳೋದು ಸಾಧ್ಯ. ಈ ಆ್ಯಕ್ಟಿವಿಟಿ ಒಂದು ಒಳ್ಳೆಯ ಮೌಲ್ಯವನ್ನು ನಮಗೆ ಕಲಿಸುತ್ತೆ. ಇನ್ ದ ನಾಯ್ಸಿ ವರ್ಲ್ಡ್ ವಿ ಹ್ಯಾವ್ ಟು ಲಿಸನ್ ಟು ದ people, marginalized people, downtrodden people, poor people, and those who are seeking for justice. ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರ, ಬಡಬಗ್ಗರ, ಅಂಚಿನಲ್ಲಿರುವವರ ಧ್ವನಿಯನ್ನು ನಾವು ಕೇಳತಕ್ಕದ್ದು. ಅನೇಕ ಬಾರಿ ಈ ಶಬ್ದದ ಮಾಲಿನ್ಯದಲ್ಲಿ ಅವರ ಧ್ವನಿಗಳು ಕೇಳದೆ ಅವರು ಅನೇಕ ತೊಂದರೆಗಳಿಗೆ ಒಳಗಾಗುವುದನ್ನು ನಾವು ನೋಡ್ತೀವಿ. ಸೊ ಈ ಆ್ಯಕ್ಟಿವಿಟಿಯನ್ನು ಬ್ರದರ್ ಮಾರಿಯೋ ನಡೆಸ್ತಾ ಇದ್ದಾರೆ, ನೀವು ನೋಡಿ. ನೀವೆಲ್ಲಾದ್ರೂ ಕೊಟ್ಟ ತಕ್ಷಣ ನೀವು ಡೈರೆಕ್ಟ್ ಆಗಿ ಹೇಳಿದ್ರೆ ಇವ್ರಿಗೂ ಮುಂಚೆನೆ ಗೇಮ್ ಸ್ಟಾರ್ಟ್ ಆಗೋ ಮುಂಚೆನೆ ಹೇಳಿದ್ರೆ -5 ಮೊದಲೇ ಹೇಳಿದ್ರೆ ಓಕೆ. ಐ ವಿಲ್ ಬಿ ವಾಚಿಂಗ್ ಯು. ಯಸ್ ಪ್ಲೀಸ್ wait game has not begun. Nobody should communicate. -5 is only theory. Okay, ready? Shouters ready? 3, 2, 1, start. ವೀಕ್ಷಿಸು, ವಿಮರ್ಶಿಸು, ಕಾರ್ಯಪ್ರವೃತ್ತನಾಗು. ಅವೇರ್ನೆಸ್, ರಿಫ್ಲೆಕ್ಷನ್ ಆ್ಯಂಡ್ ಆ್ಯಕ್ಷನ್. ವಿ ಹ್ಯಾವ್ ಟು ವ್ಯಾಲ್ಯೂಯೇಟ್. ವೆರಿ ಗುಡ್ ಎಕ್ಸಸೈಸ್ ಫಾರ್ ದ ಕಿಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆ್ಯಂಡ್ ಫಾರ್ ದ ಯಂಗ್ ಪೀಪಲ್, ಸ್ಪೆಷಲಿ ಟೀನೇಜರ್ಸ್.